ನಮಸ್ಕಾರ. ಸ್ವಾಮಿ ಮೆಟ್ರೋಮನಿ ಈ ಚಾನಲ್ದಾಗ ನಿಮ್ಗೆ ಸ್ವಾಗತ ಅದ. ಯೂಟ್ಯೂಬ್ ಮೇಲೆ ಈ ಚಾನಲ್ ಸರ್ಚ್ ಮಾಡಿರಿ, ಸ್ವಾಮಿ ಮೆಟ್ರೋಮನಿ ಅಂತಂದು ಸೋಲಾಪುರ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ 100 ಸಬ್ಸ್ಕ್ರೈಬ್ ಮಾಡಿರಿ, ಬೇಲ್ ಐಕಾನ್ ಬಟನ್ ನೋಡಿರಿ. ಯಾಕಂದ್ರೆ ಬಯೋಡೇಟಾ ಎಲ್ಲೂ ಹ್ಯಾಂಗೆ ಬರ್ತಾವ ಗೊತ್ತಾಗಂಗಿಲ್ಲ. ಗುಲ್ಬರ್ಗ ಜಿಲ್ಲಾದಲ್ಲಿ ಬರ್ತಾವ, ಈ ಕಡೆ ಪುಣೆ ಮುಂಬೈ ಇದಾವ, ಯಾವ ಸಿಟಿದಂದು ಬರ್ತಾವ. ಮತ್ತು ಹೆಂಗದ ನಿಮ್ಮದು ಅಪೇಕ್ಷೆ ಯಾವ ಪ್ರಮಾಣ ಇರ್ತದೆ, ನೀವು ರಿಜಿಸ್ಟ್ರೇಷನ್ ಮಾಡಿರಲ್ಲ, ಅದರ ಸಲುವಾಗಿ ನಾವು ವಿಡಿಯೋ ಮಾಡ್ತಿರ್ತೇವೆ. ವಿಡಿಯೋ ನೋಡ್ತು ಬರ್ರಿ. ನಿಮ್ಮ ಅಪೇಕ್ಷೆ ಪ್ರಮಾಣ ಹುಡುಗಿ ಬರ್ತಲ್ಲ, ನೀವು ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಬಂದು ಭೇಟಿಯಾಗಿ. ರಿಜಿಸ್ಟ್ರೇಷನ್ ಮಾಡಿರಲ್ಲ, ಅದ್ರ ಸಲುವಾಗಿ ನಾವು ನಿಮ್ಗೆ ಹಿಂಗೆ ಮೆಸೇಜ್ ಮಾಡ್ತಿರ್ತೇವೆ. ಲಿಂಗಾಯತ ದೀಕ್ಷವಂತ ಈ ಸಮಾಜದ ಹುಡುಗನ ಬಯೋಡೇಟಾ ಹೇಳ್ತಾರೆ. ಈ ಹುಡುಗಂದು ಡೇಟ್ ಆಫ್ ಬರ್ತ್ 93 ಡಿಸೆಂಬರ್ ಅದ. ಡಿಸೆಂಬರ್ ಮಂತ್ ಎಂಡ್ 93 ಹಿಂಗೆ ಈ ಹುಡುಗನ ಡೇಟ್ ಆಫ್ ಬರ್ತ್. ಹುಡುಗ ಕಾಣಿಸ್ಲಿಕ್ಕೆ ಬೆಳೆದಾರ. ಹುಡುಗದ ಎಜುಕೇಷನ್ ಆಗ್ಯದ BA ಮಾರ್ಕೆಟಿಂಗ್. ಹೈಟ್ ಅದ 5.7. ಹುಡುಗ ಹೈಟಿಲಿ 5.7 ಅದ. ಮತ್ತು ಹುಡುಗಂದು ಇಯರ್ಲಿ ಇನ್ಕಮ್ ವರ್ಷದ ಉತ್ಪನ್ನ ಹೇಳ್ತಾರೆ 31 ಲಕ್ಷ, 31 ಲಕ್ಷ. 31 ಲಕ್ಷದ ಉತ್ಪನ್ನ ಹೆಂಗೆ ಬರ್ತದೆ ಅದು ನಿಮ್ಗೆ ಡಾಕ್ಯುಮೆಂಟ್ಸ್ ತೋರಿಸ್ತದೆ. ಮಂದಿ ಪ್ರಾಮಾಣಿಕದ ನೋಡ್ರಿ. ನಿಮ್ಮದು ಹುಡುಗಿದ ಬಯೋಡೇಟಾ ಇತ್ತಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಂದು ಭೇಟಿಯಾಗಿ. ನಿಮ್ಗೆ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅದ. ಹುಡುಗಂದು ಅಪ್ಪ ಅವರು ರಿಟೈರ್ಡ್ ಪ್ರೊಫೆಸರ್, ಅವ್ವ ಹೌಸ್ ವೈಫ್. ಈ ಹುಡುಗ ಒಬ್ಬರೇ ಸಿಸ್ಟರ್ ಮ್ಯಾರಿಡರ, ಔಟ್ ಆಫ್ ಕಂಟ್ರಿ ಕೊಟ್ರ ಮ್ಯಾರಿಡರ. ಮತ್ತು ಹುಡುಗಂದು ಪ್ರಾಪರ್ಟಿ 14 ಎಕರೆ ಹೊಲ ಅದ, 25 ಓಪನ್ ಪ್ಲಾಟ್. ಗುಲ್ಬರ್ಗ ಸಿಟಿದಾಗ ಮನೆ ಅದ, ಸ್ವಂತ ಮನೆ ಅದ. ಗ್ರೌಂಡ್ ಫ್ಲೋರ್ದಾಗ ಸ್ವತಂತ್ರ ಬಂಗ್ಲಾ ಅದ. ಹೀಗಾಗಿ ಈ ಹುಡುಗಂದು ಡಿಮಾಂಡ್ ಹೇಳ್ತಾರೆ. ಆ ಡಿಮಾಂಡ್ ಅನುಸಾರ ನಿಮ್ಮದು ಬಯೋಡೇಟಾ ಇತ್ತು, ಲಗೇಜ್ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ಬಂದು ಭೇಟಿಯಾಗಿ. ಹುಡುಗನ ಡಿಮಾಂಡ್ ಅದ, ಹುಡುಗಿ ಕಾಣಿಸ್ಲಿಕ್ಕೆ 1 ನಂಬರ್ ಬೇಕು. ಹುಡುಗಿ ಕಾಣಿಸ್ಲಿಕ್ಕೆ 1 ನಂಬರ್ ಬೇಕು. ಹುಡುಗಿದ ಎಜುಕೇಷನ್ ಅಟ್ ಡಿಮಾಂಡ್ ಇಲ್ಲ, PUC ಆದ್ರೂ ನಡೀತದೆ. ಮತ್ತು ಹುಡುಗಿ ದೀಕ್ಷವಂತ, ಶೀಲವಂತ, ಆದಿ ಬಣಜಾರ್, ಶೀಲವಂತ ಬಣಜಾರ್ ಈ ಸಮಾಜದಲ್ಲಿ ಇರ್ಬೇಕು. ಹುಡುಗಿ ಕಂಪಲ್ಸರಿ ಕನ್ನಡ ಮಾತಾಡಕ್ಕೆ ಬರಬೇಕು. ಹುಡುಗಿ ಕನ್ನಡ ಮಾತಾಡಕ್ಕೆ ಬರಬೇಕು. ಯಾಕಂದ್ರೆ ಈ ಹುಡುಗನ ಫ್ಯಾಮಿಲಿದಾಗ ಯಾರಿಗಂಟು ಹಿಂದಿ ಮತ್ತು ಮರಾಠಿ ತಮಾಸಲ್ಲ. ಅದರ ಸಲುವಾಗಿ ಕನ್ನಡ ಮಾತಾಡೋಕ್ಕೆ ಹುಡುಗಿ ಬೇಕಿದೆ. ಹುಡುಗನ ಸ್ಥಳದ ಗುಲ್ಬರ್ಗ ಸಿಟಿ. ಪ್ರಾಪರ್ಟಿ ಚಲೋ ಅದ, ಒಂಟ ಒಪ್ಪಂದದ, ಒಬ್ಬನೇ ಹುಡುಗನ. ನೋಡ್ರಿ ನಿಮ್ಮ ಬಯೋಡೇಟಾ ನಿಮ್ಮ ಬೀದರ್ದಾಗ ಯಾರು ದೀಕ್ಷವಂತ, ಶೀಲವಂತ, ಲಿಂಗಾಯತ ಇದು ಹುಡುಗಿ ಇತ್ತು, ಆ ಹುಡುಗಿ ತನಕ, ಆ ಫ್ಯಾಮಿಲಿ ತನಕ ಈ ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಗುಲ್ಬರ್ಗ ಜಿಲ್ಲಾದಾಗೆ ಅಲ್ಲೇ ಇದ್ರೆ ಅಂದ್ರೆ ಲೋಕಲ್, ನಿಮ್ಮ ಅಲ್ಲಿದಲ್ಲೇ ಈ ಹುಡುಗರು ತೋರಿಸ್ತಾರೆ. ಗುಲ್ಬರ್ಗ ಜಿಲ್ಲಾ ಇಲ್ಲಾಂದ್ರೆ ಈ ಕಡೆ ಸೋಲಾಪುರ ಜಿಲ್ಲಾ, ಬಿಜಾಪುರ ಜಿಲ್ಲಾ, ಇಲ್ಲಿ ಆಸ್ಪಾಸ ಬೀದರ್ ಜಿಲ್ಲಾ, ಈ ಜಿಲ್ಲಾದಾಗ ಹುಡುಗಿರ್ತಲ್ಲ, ನಿಮ್ಮ ಕನ್ನಡಕ್ಕೆ ಮಾತಾಡೋಕ್ಕೆ ಜಮಾಸ್ತದ. ಮತ್ತು ನಿಮ್ಗೆ ಸೂಟ್ ಭೀ ಆಗ್ತದೆ. ಅಲ್ಲಿದು ವಾತಾವರಣ ನಿಮ್ಮದು ಇಲ್ಲಿದು ಈ ಸೈಡ್ ವಾತಾವರಣ. ಫ್ಯಾಮಿಲಿ ಚಲೋ ಎಜುಕೇಟೆಡ್ ಅದ. ಇದೇ ಬಯೋಡೇಟಾ ಮರಾಠಿದಾಗ ಹೇಳ್ತಾ. दीक्षिवंत लिंगायत या समाजातील मुलांचा बायोडेटा. जर तुम्ही या चॅनलला सबस्क्राईब केलं नसेल तर नक्की सबस्क्राईब करा, बेल आयकॉन बटन दाबा, म्हणजे तुम्हाला दररोज स्थळांची माहिती देण्यात येईल सोशल मीडिया मार्फत. या मुलाचा जन्मतारीख आहे डिसेंबर मंथ एंड आहे आणि 1993. उंची 5.7 इंच. मुलगा दिसायला गोरा आहे. शिक्षण या मुलाचं BA मार्केटिंग झालेलं आहे. मुलाचा रिअल इस्टेट बिझनेस आहे. इयरली इन्कम वार्षिक उत्पन्न 31 लाख 31 लाख उत्पन्न आहे. ते उत्पन्न कसं येतं ते सगळं तुम्हाला डॉक्युमेंट्स दाखवण्यात येईल.
प्रामाणिक फॅमिली आहे, कारण कुणीही असं बोलत नाही. म्हणजे तुम्हाला डॉक्युमेंट्स दाखवतो उत्पन्न कसं येतं तसं. या मुलाचं वडिलांनी असं सांगितले आहे आम्हाला, उत्पन्न कसं आहे ते सगळे डॉक्युमेंट्स तुम्हाला देण्यात येईल. आणि ऑलरेडी मला त्यांनी पाठवलेलं आहे उत्पन्न कुठलं काय उत्पन्न येतं तसं. आणि तुम्हाला बायोडाटा पाठवल्यावर तुम्हाला ते उत्पन्न कसं येतं ते तुम्हाला ते पण डॉक्युमेंट्स पाठवण्यात येईल. मुलाचा वडील रिटायर्ड प्रोफेसर, आई गृहिणी. या मुलाला एकच बहीण आहे, विवाहित आहे आणि ती आउट ऑफ कंट्रीला दिलेला आहे त्या बहिणीला. या मुलाला भाऊ वगैरे नाही. मी एकुलता एक मुलगा आहे. मुलाचा प्रॉपर्टी 14 एकर शेती आहे आणि 25 ओपन प्लॉट आणि गुलबर्गा शिलीमध्ये स्वतःचा बंगला आहे. अपेक्षा आहे मुलगी लिंगायतमधील पंचम दीक्षिवंत शीलवंत आदी वणीकर या समाजातील असेल. मुलगी दिसायला एक नंबर पाहिजे असं या फॅमिलीचं डिमांड आहे. मुलगी दिसायला एक नंबर पाहिजे आणि त्या मुलीला कन्नड कंपल्सरी बोलता यायला पाहिजे, कन्नड. कारण या मुलाच्या फॅमिलीमध्ये मराठी हिंदी बोलता येत नाही जास्ती, त्यामुळं कन्नड बोलणारी मुलगी पाहिजे. स्थळ या मुलाचं गुलबर्गा सिटी. मुलगी सोलापूर, बिजापूर, बिदर, गुलबर्गा तिकडं आणि गुलबर्गा पुढं कुठला आसपास गाव असेल, लिंगायतमधील मुलगी असेल, त्यांच्यापर्यंत हे व्हिडिओ पाठवा. त्यांना हे स्थळ दाखवण्यात येईल. धन्यवाद.